ನಮಸ್ತೆ, ನಾನು ರಾಧಾ ಅಂತ. ನೀವೀಗ ಆಲ್ರೆಡಿ ನನ್ನನ್ನು ಅಮೃತಧಾರೆ ಮತ್ತೆ ರಾಮಾಚಾರಿಯಲ್ಲಿ ನೋಡೇ ಇರ್ತೀರಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ರಾಮಾಚಾರಿನೇ ಮಾಡ್ತಿದ್ದೆ. ಆಕ್ಚುಲಿ ಅದರಲ್ಲಿ ಕೂಡ ಒಬ್ಬ ಬ್ರಾಹ್ಮಣರ ಹುಡುಗಿ ಕ್ಯಾರೆಕ್ಟರೇ ಇದ್ದಿದ್ದು ನನಗೆ. ನಾನು ಜಾಸ್ತಿ ಮಾಡರ್ನ್ ಡ್ರೆಸ್ಗಳನ್ನ ಪ್ರಿಫರ್ ಮಾಡಲ್ಲ. ನಾನು ಇದೇ ತರದ ಒಂದು ಜಾನ್ರದಲ್ಲಿ ನೋಡ್ತಾ ಇದ್ದೆ ಸಿನಿಮಾಗಳನ್ನ. ನನ್ಗೆ ಈ ಒಂದು ಸಿನಿಮಾ ಬಂದಾಗ ತುಂಬಾ ಮಾಡೋದೋ ಬೇಡವೋ ಅಂತಾನೆ ಇದ್ದೆ ಆಕ್ಚುಲಿ. ಬಟ್ ಯಾವಾಗ ಆಡಿಷನ್ ತಗೊಂಡ್ರು ಅವಾಗ ಏನಿದು ಈ ತರ ಆಡಿಷನ್ ತಗೊಳ್ತಿದ್ದಾರೆ ಇವರು, 6 hours ಅಂತ ಹೇಳಿದ್ರು, ನನಗೆ 8 hours ತಗೊಂಡಿದ್ದಾರೆ. ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಹೋಗಿ ಕೂತಿದ್ದಷ್ಟೇ. 3 hours ನಾನು ಹೇಗೆ ಕೂತಿದ್ನೋ ಹಾಗೆ ಕೂತಿದ್ದೀನಿ. ನನ್ನ ಯಾರು ಮಾತಾಡ್ಸಿಲ್ಲ, ಅವರೊಬ್ರು ಮಾತಾಡಿಸಿದ್ರು ಅಷ್ಟೇ. ಏನ್ ಯೋಚನೆ ಮಾಡ್ತಿದಾರ ನಿಮ್ ತಲೆಯಲ್ಲಿ ನೋಡ್ತದೆ, ಓಕೆ ಇವಾಗ ಯೋಚನೆ. ನಾನ್ ಸುಮ್ನೆ ಅವ್ರ ಕಡೆ ತಿರುಗಿ ಹಿಂಗ್ ತಿರ್ಗಂಗಿಲ್ಲ. ಏನ್ ಯೋಚನೆ ಮಾಡ್ತಿದಾರ, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆ ತರ. ಅಂದ್ರೆ ನಾನು ಇಲ್ಲಿವರೆಗೂ ತುಂಬಾನೇ ಆಡಿಷನ್ಸ್ ಕೊಟ್ಟಿದ್ದೀನಿ ನಿಜ, ಬಟ್ ಈ ತರ ಒಂದು ಡಿಫ್ರೆಂಟ್ ಆಗಿ ಆಡಿಷನ್ ತಗೊಂಡಿದ್ದು ಅಭಿಜಿತ್ ಸರ್. ಅಂಡ್ ಸಾರಿ, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್. ಆಕ್ಚುಲಿ ಅವತ್ತು ನಾನು ತುಂಬಾನೇ ದುಃಖದಲ್ಲಿದ್ದೆ. ನಮ್ಮ ಮನೇಲಿ ಒಂದ್ ಅಳಿಲ್ ಸಾಕಿದೆ, ಸೊತ್ತೋಗ್ಬಿಡ್ತು. ಅಲ್ಲಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಂದದ್ದು ನಾನು. ಕಷ್ಟಪಟ್ಟು ನಮ್ಮನ್ನ ದೆನ್ ಅವರು ಫಸ್ಟ್ ಏನ್ ಹೇಳಿದ್ರು, ಗಾಡಿ, ಬೆಂಕಿ, ನೀರು, ಭೂಮಿ, ಆಕಾಶ ಅಂತ ಏನ್ ಹೇಳಿದ್ರು, ಇದನ್ನೇ ಅನುಭವತ್ ಹೇಳಿದ್ದು. ಬಟ್ ನನ್ಗೆ ಏನು ಅರ್ಥ ಆಗಿರ್ಲಿಲ್ಲ. ಅದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ನನ್ಗೆ ಕಾಲ್ ಮಾಡಿ ಈ ತರ ಇರುತ್ತೆ ಕ್ಯಾರೆಕ್ಟರ್ ಅಂತ ಹೇಳಿದ್ದು. ಅವತ್ತಿನ ದಿನ ನನಗೆ ಒಂದೇ ಡೈಲಾಗ್ ಕೊಟ್ಟಿದ್ದವರು, ಇಷ್ಟೇ ಹೇಳ್ಬೇಕು, ಇಲ್ಲಿಂದ ಹಿಂಗ್ ಬರ್ತೀರಾ, ಹಿಂಗ್ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು. ಅಂಡ್ ಅದನ್ನ ನೋಡಿ ಅವತ್ತು ಅವ್ರು ಫಿಕ್ಸ್ ಆದ್ರೂ ಹೆಂಗೋ ನನಗ್ ಗೊತ್ತಿಲ್ಲ. ಅದಾದ ನಂತರ 1 month ಆದ್ಮೇಲೆ ನನಗೆ ಕಾಲ್ ಬಂದಿದ್ದು, ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ ಹೇಳಿ. ಅಂಡ್ ಆಡಿಷನ್ಗೆ ಹೋಗಿದ್ದ ದಿನ ನನಗೆ ಸಾಂಗ್ ಕೇಳಿಸಿದ್ರು. ನಾನು ಡೌಟ್ ಅಲ್ಲಿದ್ದೆ ಒಪ್ಕೊಳ್ಳೋದ ಬೇಡವಾ ಅಂತ. ಬಟ್ ಸಾಂಗ್ ಕೇಳಿ ನನಗೆ ತುಂಬಾನೇ ಖುಷಿ ಆಗೋಯ್ತು ಆಕ್ಚುಲಿ. ಅದು ಒಂದು ತುಂಬಾ ಕ್ಯಾಚಿ ಆಗಿತ್ತು ಆ ಒಂದು ಮ್ಯೂಸಿಕ್. ಅಂಡ್ ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಸಿಂಗ್ ಫ್ಯೂ ಲೈನ್ಸ್? Hey, sure. ಜಗದಿರು ನನ್ನ ತುಂಟಗುಟ್ಟನು ಮರೆಮಾಚಿ ಮುತ್ತಾಗಿಸು, ಅಪರಾಧಿ ಆದ ಪಪೂಲಿಗೆ ನಿನ್ನುಸಿರ ಶಾಖ ನೀಡಿ ಶಿಕ್ಷಿಸು. ನೆಲೆ ಇದ್ದ ಬುದ್ಧಿಗೇಡಿ ಬಯಕೆಗೆ ಮನ ಇಂದು ವಿದಾಯ ಹೇಳಿದೆ. ಅರೆ ಬರೆ ಹುಚ್ಚನಾದ ತಪ್ಪಿಗೆ ತಲೆ ನಿನ್ನಂದವನ್ನೇ ತಿದ್ದಿದ್ದೇಳಿದೆ. ತಂಗಾಳಿ ತಂಬಲ್ಲ ಇವನ ನೆನಪು ಸುಡುತ್ತಿದೆ. ಬಂಗಾರಿ ಅನ್ನೋಕೆ ಮಾತೆ ಕಾದಿವೆ. ತಂಗಾಳಿ ತಂಪಲ್ಲ ಇವನ ನೆನಪು ಸುಡುತ್ತಿದೆ. ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ. ಚರುಕು ನೋಟವೇ ಸುಳಿವು ನೀಡಿದೆ. ಸಹಜವಾಗಿ ಸಲುಗೆ ಮೂಡಿದೆ. ಲವ್ಲಿ, ನೋಡ್ಯಾ ಕಲ್ತಿದ್ದೀರಾ ಅನ್ಸುತ್ತೆ. ಥ್ಯಾಂಕ್ ಯು. ವೆರಿ ನೈಸ್. ಸೊ ಈ ಒಂದು ಸಾಂಗ್ ಅಂದ್ರೆ ನಾನು ಅರ್ಧ ಹಾಡೇ ಬಿಟ್ಟೆ, ಸಾರಿ. ಟೆನ್ಷನ್ ಕಾಣಿಸ್ತಾ ಇತ್ತು ಡೈರೆಕ್ಟರ್.
ಹಾ, ಅವ್ರು 3 ಜನ ಅಡ್ವೆಂಚರ್ ಹುಡ್ಕೊಂಡು ಹೋಗ್ತಾರೆ, ನೀವೆಲ್ಲ ಹೋಗ್ತೀರಾ? ಇವ್ರ ಅಡ್ವೆಂಚರ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಸಹಾಯ ಮಾಡೋದು ನಾನು. ಹೋಗ್ಬೇಡಿ ಅಂತಾರೆ ಇವರು. ಆಕೆ ಪಾತ್ರ ಏನಂತಂದ್ರೆ ಹೋಗ್ಬೇಡಿ, ಒಳ್ಳೆ ಸರಿಯಾಗಿರಿ, ನೆಟ್ಟಿಗಿರಿ ಅಂತ ಹೇಳ್ತಾರೆ ಪಾತ್ರ. ಅದನ್ನ ಕೇಳಲ್ಲ ಇಲ್ಲ. ಇವ್ರು ಯಾವ ಮನೇಲಿ ಇರ್ತಾರೋ ಆ ಒಂದು ಓನರ್ ಮಗಳ ಕ್ಯಾರೆಕ್ಟರ್ ನಾನು, ಭಟ್ರು ಮನೆ ಹುಡುಗಿ ಕ್ಯಾರೆಕ್ಟರ್. ಸೊ ಹೀಗೆ. ಅಂಡ್ ಡೈರೆಕ್ಟರ್ ಸರ್ ನನ್ಗೂ ಕೂಡ ವರ್ಕ್ಶಾಪ್ಸ್ ನ ತಗೊಂಡ್ರು. ಹೀಗೆ ನಮ್ಗೆ ಸೀರಿಯಲ್ಸ್ ಮಾಡೋರ್ಗೆ ಅದೇ ಒಂದು ಸಪ್ರೇಟ್ ಆಕ್ಟಿಂಗ್ ಫಾರ್ಮೆಟ್ ಇರುತ್ತೆ. ಅಂದ್ರೆ ಚಿಕ್ಕ ಸ್ಕ್ರೀನ್ ಅಂತ ಬಂದಾಗ ಓವರ್ ಎಕ್ಸ್ಪ್ರೆಸಿವ್ ಆಗಿ ಮಾಡಿ 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 ನಮ್ಗೆ ಅದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಬಟ್ ಸರ್ ಹತ್ರ ಹೋದಾಗ ಅವರು ಹೇಳ್ಕೊಟ್ಟಿದ್ದು ತುಂಬಾ ಸೆಟಲ್ಡ್ ಆಗಿ ಬರ್ಬೇಕು, ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬರ್ಬೇಕು ಅಂತ ಹೇಳಿ ಅದನ್ನ ಕೋರ್ಸಿ ನಿಯರ್ಲಿ ಹೇಳಕ್ಕಾಗಲ್ಲ ಎಷ್ಟು ದಿನ ಅಂತ, ತುಂಬಾ ದಿನದ ಗಟ್ಲೆ ವರ್ಕ್ಶಾಪ್ಸ್ ನ ತಗೊಂಡ್ರು. ಅಂಡ್ ಅದು ತುಂಬಾನೇ ಹೆಲ್ಪ್ ಆಯ್ತು ನನ್ಗೆ ಶಾರ್ಟ್ ತಗೋಬೇಕಾದ್ರೆ. ಆಕ್ಚುಲ್ ಆಗಿ ನಾವೇನ್ ಶೂಟ್ಸ್ ಮಾಡಿದ್ವು ಆ ಟೈಮಲ್ಲಿ ತುಂಬಾನೇ ಹೆಲ್ಪ್ ಮಾಡ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಪ್ರತಿ ಒಂದ್ ಸೀನ್ಗಳು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಅದರ ಹಿಂದಿನ ಶ್ರಮ ಕೂಡ ಹಾಗೆ ಇದೆ. ಸತತವಾಗಿ 2 ವರ್ಷಗಳ ಕಾಲ ಹೀರೋಯಿನ್ ಹುಡುಕಿದ್ದಾರೆ, ಕೊನೆಯದಾಗಿ ಸಿಕ್ಕಿದ್ ನಾನು. ಅಂಡ್ ಹೀಗೆ ಇದು ಮೊದಲನೇ ಪ್ರೆಸ್ ಮೀಟ್ ಅವ್ರಿಗೂ ಕೂಡ ಅಂಡ್ ನನ್ಗೂ ಕೂಡ. ಪ್ರಮೋಷನ್ಗೆ ಮೊದಲನೇ ಹೆಜ್ಜೆ ಇಟ್ಟಿದೀವಿ. ಅಂಡ್ ಈ ಹೆಜ್ಜೆ ಇನ್ನು ಮುಂದೆ ಹಲವಾರು ಹೆಜ್ಜೆಗಳಾಗಿ ಮುಂದೆ ಸಾಗಿ ಒಂದು ದೊಡ್ಡ ಉನ್ನತ ಮಟ್ಟವನ್ನ ಕಾಣ್ಲಿ ಒಂದು ಸಿನಿಮಾ ಅಂತ ನಾನು ಹಾರೈಸ್ತೀನಿ. ಅಂಡ್ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ಥ್ಯಾಂಕ್ ಯು.